ರೈತಿಗೆ ಅದು ಬೆನ್ನಿ ಮೇಲೆ ಬರಿ ಹೇಳ್ದಂಗೆ ಆಗಿಬಿಟ್ಟದೆ. ಅದ್ರ ಜೊತೆಗೆ ಸಾಕಷ್ಟು ಇವತ್ತು ಕಾರ್ಯಕ್ರಮ ಹೆಂಗಾಗಿಬಿಟ್ಟಿದಾವೆ ಅಂತಂದರೆ ಹಿಂದಿನ ಸರ್ಕಾರದ ಎಲ್ಲ ಕಾರ್ಯಕ್ರಮ ಇವತ್ತು ತೆಗೆದು ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಿದೆ. ಶುಗರ್ ನಾವು ಈಗ ನೋಡ್ತಾ ಇದ್ದೀವಿ, ಶುಗರ್ ಫ್ಯಾಕ್ಟ್ರಿ ಕಬ್ಬಿಂದು ರೇಟ್ ಕೂಡ ಇವತ್ತು ಜಿಲ್ಲೆಯಲ್ಲಿ 3-4 ರೇಟ್ ಆಗಲಿಕ್ಕೈತೇವೆ. ಇಲ್ಲಿ ನಮ್ಮಲ್ಲಿ ಒಂದು ರೇಟ್ ಕೊಡ್ತೀನಿ ಅಂತ ಹೇಳಿ ಅಧಿಕಾರಿಗಳು ಹೇಳೋದಾಗೆ ನಮ್ಮ ಉಸ್ತುವಾರಿ ಸಚಿವರು ಬೇಡತ್ತಾರೆ, ಅವ್ರಿಗೆ ವರ್ಕೌಟ್ ಆಗಲ್ಲ ಅಂತೇಳಿ. ಅವ್ರಿಗೆ ವರ್ಕೌಟ್ ಆಗೋದು ಬಿಡೋದು ಅವ್ರು ತೊಗೊಂಡು ಏನು ಮಾಡ್ತಾರೆ, ಜನರಿಗೆ ಏನಾಗ್ತದೆ, ಜನರಿಗೆ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು, ರೈತರಿಗೆ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು. ಅವರೇ ಅಧಿಕಾರಿಗಳು ಬಂದು ನಾವು 3,160 ರೂಪಾಯಿ ಕೊಡ್ತೀವಿ ಅಂದೆವು. ಯಾಕಪ್ಪ ಸಿದ್ದರಾಮಣ್ಣವ್ರು ಒಂದು ಕಡೆ 3,300 ರೂಪಾಯಿ ಅನೌನ್ಸ್ ಮಾಡ್ತಾರೆ, ನೀವು 3,160 ಯಾಕೆ? ನಾವೇನು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಇದ್ದೀವೇನು? ಯಾಕೆ ಇಂಥದ್ದು ಬರ್ತೇನೆ? ಅದಾದಮೇಲೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಬಂದು ಮೀಟಿಂಗ್ ಮಾಡಿ ಅದನ್ನು ಪಕ್ಕಾ ಮಾಡ್ತಾರೆ, ಕೊಡಿಸ್ತಾರೆ ಅಂತಂದ್ರೆ ನಾವು ತಿಳಿದ್ರೆ ಇಲ್ಲಿ 2,950 ರೂಪಾಯಿ ಘೋಷಣೆ ಮಾಡಿ 50 ರೂಪಾಯಿ ಸರ್ಕಾರ ಜೋಡಿಸಿ 3,000 ಕೊಡ್ತಾರೆ ಅಂದರೆ ಇದು ಘೋರ ಅನ್ಯಾಯ ರೈತರಿಗೆ ಆಗ್ತಾ ಇದೆ. ಮಾನ್ಯ ಖರ್ಗೆ ಸಾಹೇಬ್ರೆ, ನೀವು ಸರಿ ಮಾಡಿಕೊಡ್ರಿ. ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಗುಲ್ಬರ್ಗ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ನಡೀತಾ ಇದೆ. ಇವತ್ತು ಸರ್ಕಾರ ಗಾಢ ನಿದ್ರೆಯಲ್ಲಿದೆ. ಸರ್ಕಾರ ರೈತರ ಸಮಸ್ಯೆಗಳ ಕಡೆ ನೋಡ್ತಾ ಇಲ್ಲ. ಇವತ್ತು ರೈತರಿಗೆ ಬೆಳೆ ಹಾನಿ 100% ಬೆಳೆ ಹಾನಿ ಆಗಿದೆ. ಆದರೆ 10% ಅವರಿಗೆ ಕಾಂಪನ್ಸೇಷನ್ ಬಂದಿಲ್ಲ. ಇವತ್ತು ಶುಗರ್ ಕೇನ್ ಕಬ್ಬಿನ ರೇಟ್ನು ಸರಿ ಕೊಡ್ತಾ ಇಲ್ಲ. ಅದಕ್ಕೆ ರೈತರು ಕಂಗಾಲಾಗಿದ್ದಾರೆ. ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. As on September 30th, 30 ಸೆಪ್ಟೆಂಬರ್ ಫಂಡ್ಸ್ ಹಾಗೆ ಮಲ್ಕೊಂಡಿದೆ. ಚಾಲ್ತಿಯಲ್ಲಿ ತಗೊಂಡು ಬರಬೇಕು, ಬೇರೆ ಕಡೆಗೆ ಹೋಗಿದ್ದಾರೆ ಅಂಥವರಿಗೆ ಅವರ ಅಮೌಂಟ್ ಸಂಸ್ಥೆಗಳ ಕ್ಲೇಮ್ ಆಗದೇ ಇರತಕ್ಕಂಥ ತಗೊಂಡು ಕ್ಲೇಮ್ ಮಾಡಿಕೊಡ್ಬೋದು. ದೇರ್ ಆರ್ ಸ್ಟೆಪ್ಸ್ ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ. ದಿಸ್ ಇಸ್ ದ ಕ್ಯಾಂಪ್. ಎಲ್ಲರಿಗೂ ನಮಸ್ಕಾರ. ನೀವು ಟೆಕ್ಸ್ಟ್ ಮಾಡಿ ಅಲ್ವಾ? Depositors very small number. KGB bank accounts inactive. Some of them deceased also. So we have come out. ಪಂಚಾಯತಿಗೆ ಅಸೋಸಿಯೇಟೆಡ್ 2 SHG. ಸೊ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಕೊಟ್ಬಿಟ್ಟು ಇದನ್ನ ಟ್ರೇಸ್ ಮಾಡೋಕೆ ಬ್ಯಾಂಕ್ಗಳ ಜೊತೆ ಸ್ವಲ್ಪ ಕೆಲಸ ಮಾಡೋದು. ಓಕೆ, ಸೊ ಬ್ಯಾಂಕ್ಗಳ ಜೊತೆ ಕೆಲಸ ಮಾಡಿ. ಫಾರ್ ಎಕ್ಸಾಂಪಲ್ KGB, ಫಾರ್ ಎಕ್ಸಾಂಪಲ್ ಪರಶುರಾಮಪುರ ಗ್ರಾಮ ಪಂಚಾಯತಿ, ಅಲ್ಲಿರುವಂತಹ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಇವ್ರು ಕೂಡ ಪಟ್ಟಿ ಇಟ್ಕೊಂಡು ಟ್ರೇಸ್ ಮಾಡಿ ಯಾರ ಹೆಸರಲ್ಲಿ ಅಕೌಂಟ್ ಇದೆ ಅಥವಾ ಅವ್ರ ಮನೆಯವ್ರನ್ನ ಕುಟುಂಬಸ್ಥರನ್ನ ಗೈಡ್ಲೈನ್ ಪ್ರಕಾರ ಕರ್ಕೊಂಡು ಬಂದು ಬ್ಯಾಂಕ್ ಕರ್ಕೊಂಡು ಬಂದ್ರೆ ಕ್ಲೋಸ್ ಮಾಡ್ತಾರೆ ಅಥವಾ ಅಲ್ಲಿರೋ ಹಣವನ್ನು ನಮ್ಮ ಆಕ್ಟಿವ್ ಅಕೌಂಟಿಗೆ ಕಳಿಸ್ಕೊತಾರೆ, ಇಲ್ಲ ಆಕ್ಟಿವೇಟ್ ಮಾಡ್ತಾರೆ ಅಕೌಂಟ್. ಇದು ಅವ್ರಿಗೆ ಬಿಟ್ಟಿದ್ದು. ಜೊತೆಗೆ ಇಷ್ಟಲ್ಲದೆ ನಮ್ಮ SHGs ಇನ್ನೊಂದು ಜವಾಬ್ದಾರಿ ಕೊಡ್ಬೇಕು ನಾವು. ಏನು ನಮ್ಮ PMJJBY ಇದೆಲ್ಲ ಇದೆಯಲ್ಲ ಸ್ಕೀಮ್ಗಳು, ಜೀವನ್ ಜ್ಯೋತಿ ಸುರಕ್ಷಾ ಬಿಮಾ ಯೋಜನಾ, APY, ಇದೆಲ್ಲ ಯಾರು ಎನ್ರೋಲ್ ಮಾಡಿಲ್ಲ ಆಮೇಲೆ ಎನ್ರೋಲ್ ಮಾಡ್ತಾರೆ. ನಮಗೆ ಬ್ಯಾಂಕಿಂದ ದುಡ್ಡು ಇಕ್ಕಿರೋದು ಬರ್ತಿತ್ತೆ ಮತ್ತು ಇದು ಇಂಟ್ರೆಸ್ಟ್ ಹಾಕಿ ಕೊಡ್ತಿಲ್ಲ ಸರ್. ಅದು ಇಂಟ್ರೆಸ್ಟ್ ಹಾಕಿ ಕೊಡಿ ಅಂತ ನಾವು ಕೇಳ್ತಿದ್ದೀವಿ ಸರ್. ತಂದೆ ನಾವು ತಿಳ್ಕೊಂಡು 25 ವರ್ಷ ಆಗಿಬಿಡ್ತು, ಇಂಟ್ರೆಸ್ಟ್ ಹಾಕಿ ಬರ್ತಿಲ್ಲ ದುಡ್ಡು. ಅದೇ ನಾವು ಈಗ ಕೇಳ್ತಿದ್ದೀವಿ, ಇಂಟ್ರೆಸ್ಟ್ ಯಾಕೆ ಹಾಕ್ಕೊಡ್ತಿಲ್ಲ ಅಂತ ಕೇಳ್ತಿದ್ದೀವಿ. ಅದೇ ನಮ್ಮದು ಹಿರಿಯೂರು ಸರ್. ನಮ್ಮ ಅಪ್ಪ ಡೆತ್ ಆಗಿರೋದು 20 ಸಾವಿರ ಡಿಪಾಸಿಟ್ ಮಾಡಿದ್ರು. ಅದಕ್ಕೆ 25 ವರ್ಷ ಆಗಿತ್ತೆ. ಅಮೌಂಟು ಇಂಟ್ರೆಸ್ಟು ಏನೂ ಬಂದಿಲ್ಲ. ಅದಕ್ಕೆ ಯಾಕೆ ಬಂದಿಲ್ಲ ಅಂತ ಆವಾಗಲೇ 2009 60 ಸಾವಿರ ಬಂದಿತ್ತು ಸರ್. ನೋಡೋದಾದರೆ 3,08,000 ಅಕೌಂಟ್ಗಳು DEA ಫಂಡ್ನಲ್ಲಿ ಇದೆ. ಓವರಾಲ್ 67 ಕೋಟಿ ರೂಪಾಯಿಗಳಷ್ಟು ನಮ್ಮ ಯುಟಿಲೈಸ್ ಆಗದೆ, ಕ್ಲೇಮ್ ಮಾಡದೇ ಇರುವಂತಹ ಒಂದಷ್ಟು ಅಕೌಂಟ್ಗಳು ಅಮೌಂಟು ಉಳ್ಕೊಂಡಿದೆ. ಈ ಉಳಿದಿರುವಂಥ ಅಕೌಂಟ್ಗಳನ್ನು ಎಲ್ಲ ರೀತಿಯಾದಂಥ ಬ್ಯಾಂಕ್ಗಳಲ್ಲಿ ಈ ಅಕೌಂಟ್ಸ್ಗಳು ಉಳ್ಕೊಂಡಿದೆ. ಈ ಅಕೌಂಟ್ಗಳ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸಬೇಕು ಮತ್ತು ಕ್ಲೇಮ್ ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಪ್ರೊಸೀಜರ್ ಇದೆ ಅನ್ನುವಂಥ ಒಂದು ವಿಷಯವನ್ನು ಇವತ್ತಿನ ದಿನದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ನಾವು.